ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ 2 ಶತ್ರುಗಳ ಜೊತೆ ಹೋರಾಡಬೇಕು. ಪಾಕಿಸ್ತಾನ ಮತ್ತು ಚೈನಾ ಅನ್ನೋ 2 ಶತ್ರುಗಳ ಜೊತೆಗೆ ಭಾರತದ ಒಳಗಿನ ದ್ರೋಹಿಗಳ ವಿರುದ್ಧ ಕೂಡ ಹೋರಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಈ ಹಿಂದೆ ನಮ್ಮ ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ಹೇಳಿದ ಮಾತು ಈಗ ಮತ್ತೆ ನೆನಪಾಗ್ತಾ ಇದೆ. ಅದಕ್ಕೆ ಕಾರಣ ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಕೊಟ್ಟಿರೋ ಹೇಳಿಕೆ. ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನದ ಜೊತೆ ಭಾರತ ಮಾತುಕತೆಯನ್ನ ನಡೆಸದೆ ಹೋದ್ರೆ ಇವತ್ತು ಗಾಜಾಪಟ್ಟಿಗೆ ಬಂದಿರೋ ಪರಿಸ್ಥಿತಿನೇ ಕಾಶ್ಮೀರಕ್ಕೂ ಬರುತ್ತೆ ಅಂತ ನ್ಯಾಷನಲ್ ಕಾನ್ಫರೆನ್ಸ್ನ ನಾಯಕ, ಮಾಜಿ ಮುಖ್ಯಮಂತ್ರಿಯ ತಂದೆ, ಕಾಶ್ಮೀರದ ಮಾಜಿ ಪ್ರಧಾನಿಯ ಮಗ, ಇಂಡಿ ಕೂಟದ ನಾಯಕ ಫಾರೂಕ್ ಅಬ್ದುಲ್ಲಾ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಅಬ್ದುಲ್ಲಾ ಹೇಳಿರೋದು ನಿಜಾನಾ? ಭಾರತ ಕಾಶ್ಮೀರದ ವಿಷಯದಲ್ಲಿ ಪಾಕ್ ಜೊತೆ ಮಾತುಕತೆಯನ್ನು ಮಾಡಲೇಬೇಕಾ? ಈ ಹಿಂದೆ ಪಾಕಿಸ್ತಾನದ ಜೊತೆ ಸ್ನೇಹ, ಮಾತುಕತೆ, ಶಾಂತಿ, ಸಂಬಂಧ ಸುಧಾರಣೆ ಅಂತೆಲ್ಲ ಹೋಗಿದ್ದ ಭಾರತಕ್ಕೆ ಅಲ್ಲಿಂದ ಸಿಕ್ಕ ಉಡುಗೊರೆ ಎಂಥದ್ದು? ಯಾವ ಉದ್ದೇಶ ಇಟ್ಟುಕೊಂಡು ಫಾರೂಕ್ ಅಬ್ದುಲ್ಲಾ ಈ ಮಾತುಗಳನ್ನು ಆಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಹಮಾಸ್ ನಡುವಿನ ಸಂಘರ್ಷದ ಬಗ್ಗೆ ನಿಮಗೆ ಗೊತ್ತಿದೆ. ಅಲ್ಲಿ ಜೋರ್ಡಾನ್ ನದಿಯಿಂದ ಮೆಡಿಟರೇನಿಯನ್ ಸಮುದ್ರದವರೆಗಿನ ಎಲ್ಲ ಭೂಭಾಗನೂ ನಮಗೆ ಬೇಕು ಅನ್ನೋ ದುರಾಸೆಗೆ ಇಸ್ರೇಲ್ನ ಯಹೂದಿಗಳ ಮೇಲೆ ಮಾರಣಾಂತಿಕ ದಾಳಿಯನ್ನು ನಡೆಸಿದ್ದ ಹಮಾಸ್ ಈಗ ಅದಕ್ಕೆ ತಕ್ಕ ಪ್ರತಿಫಲವನ್ನು ಉಣ್ತಾ ಇದೆ. ಹಮಾಸ್ ಇಸ್ರೇಲ್ ಸಂಘರ್ಷದಲ್ಲಿ ಗಾಜಾದಲ್ಲಿನ ಪ್ಯಾಲೆಸ್ತೀನಿಯರು ನಲುಗು ಹೋಗ್ತಾ ಇದ್ದಾರೆ. ಅಲ್ಲಿ ಸಾವು ನೋವಿನ ಸಂಖ್ಯೆ ತೀವ್ರ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ಸಂಘರ್ಷದಲ್ಲಿ ಇಸ್ರೇಲ್ ಕೂಡ ತನ್ನ ಸಾಕಷ್ಟು ಸೈನಿಕರನ್ನ ಕಳ್ಕೊಳ್ತಾ ಇದೆ. ಇದು ಸಾಕಷ್ಟು ವರ್ಷಗಳಿಂದಲೂ ಸಾಕಷ್ಟು ಮಾತುಕತೆ, ಸಂಧಾನಗಳು, ಒಪ್ಪಂದಗಳ ನಂತರ ಕೂಡ ಬಗೆಹರಿಯದ ಸಮಸ್ಯೆಯಾಗಿ ಕೂತಿದೆ ಅನ್ನೋದು ನಿಮಗೆ ಗೊತ್ತು. ಈಗ ಕಾಶ್ಮೀರ ಕೂಡ ಗಾಜಾದ ಥರಾನೇ ಆಗಿ ಹೋಗುತ್ತೆ. ಹಂಗಾಗಬಾರದು ಅಂದರೆ ನೀವು ಪಾಕಿಸ್ತಾನದ ಜೊತೆ ಮಾತಾಡಬೇಕು ಅಂತ ಭಾರತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇರೋದು ಪಾಕಿಸ್ತಾನ ಅಲ್ಲ, ಬದಲಿಗೆ ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಹಾಗೂ ಅಲ್ಲಿನ ಸಂಸದ ಕೂಡ ಆಗಿರುವ ಫಾರೂಕ್ ಅಬ್ದುಲ್ಲಾ. ಇಂಥ ಮಾತುಗಳನ್ನು ಪಾಕಿಸ್ತಾನ ಏನಾದರೂ ಹೇಳಿದಿದ್ರೆ ಅವರ ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಾಗಿ ಹೋಗ್ತಾ ಇತ್ತು. ಆದರೆ ಈ ಮಾತುಗಳು ಬಂದಿರೋದು ಇಂಡಿ ಕೂಟದ ನಾಯಕನ ಬಾಯಲ್ಲಿ. ಫಾರೂಕ್ ಇಷ್ಟು ಮಾತ್ರ ಹೇಳಿಲ್ಲ. ಈ ಹಿಂದೆ ವಾಜಪೇಯಿ ಸರ್ಕಾರ ಇದ್ದಾಗ ಪಾಕಿಸ್ತಾನದ ಜೊತೆ ಮಾತುಕತೆಗಳು ನಡೆದಿದ್ವು ಅನ್ನೋದನ್ನು ಕೂಡ ಇಲ್ಲಿ ನೆನಪು ಮಾಡಿಕೊಂಡಿದ್ದಾರೆ. ಅವತ್ತು ವಾಜಪೇಯಿ ಅವರಿಗೆ ವಾಸ್ತವದ ಅರಿವಿತ್ತು. ನಾವು ನಮ್ಮ ಸ್ನೇಹಿತರನ್ನ ಬದಲಿಸಿಕೊಳ್ಳಬಹುದೇ ಹೊರತು ನೆರೆಹೊರೆಯನ್ನ ಬದಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ವಾಜಪೇಯಿ ಹೇಳಿದ್ರು. ಈಗಿನ ಬಿಜೆಪಿ ಸರ್ಕಾರ ಅದನ್ನ ಅರ್ಥ ಮಾಡಿಕೊಂಡು ಪಾಕಿಸ್ತಾನದ ಜೊತೆ ಮಾತುಕತೆಯನ್ನ ನಡೆಸಬೇಕು. ಈಗ ಅಲ್ಲಿ ನವಾಜ್ ಶರೀಫ್ ಪ್ರಧಾನಿ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ನವಾಜ್ ಕೂಡ ಭಾರತದ ಜೊತೆ ಮಾತಾಡೋದಕ್ಕೆ ಉತ್ಸುಕರಾಗಿದ್ದಾರೆ. ಹೀಗಾಗಿ ಅಲ್ಲಿ ಮಾತುಕತೆಗಳು ನಡೀಬೇಕು. ಇಲ್ಲದೆ ಹೋದ್ರೆ ಗಾಜಾದ ಪರಿಸ್ಥಿತಿಯನ್ನ ಭಾರತ ಎದುರಿಸಬೇಕಾಗಿ ಬರುತ್ತೆ ಅನ್ನೋದು ಅಬ್ದುಲ್ಲಾ ಹೇಳಿರೋ ಮಾತು. ಇಲ್ಲಿ ಫಾರೂಕ್ ಅಬ್ದುಲ್ಲಾ ವಯೋಸಹಜ ಅರಳು ಮರಳು ಅಂತಾರಲ್ಲ, ಅಂಥ ಸ್ಥಿತಿಯಲ್ಲಿ ಮಾತುಗಳನ್ನು ಹೇಳ್ತಾ ಇದ್ದಾರಾ? ಅವರ ಮಾತುಗಳ ಅರ್ಥ, ಉದ್ದೇಶ ಏನು ಅನ್ನೋ ಬಗ್ಗೆ ನಮಗೂ ಬಿಡಿ, ಅವರಿಗಾದ್ರೂ ಒಂದು ಸ್ಪಷ್ಟತೆ ಇದೆಯಾ? ಯಾಕೆಂದ್ರೆ ಇವತ್ತು ಗಾಜಾಗೆ ಇಂಥ ಪರಿಸ್ಥಿತಿ ಬರೋದಕ್ಕೆ ಕಾರಣ ಅಲ್ಲಿನ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವ ಹಮಾಸ್ ಉಗ್ರರು. ಅಲ್ಲಿ ಗಾಜಾನ ಧೂಳಿಪಟ ಮಾಡ್ತಾ ಇರೋದು ಇಸ್ರೇಲ್. ಇನ್ನು ಕಾಶ್ಮೀರದಲ್ಲಿ ಹಮಾಸ್ ಥರದ ಉಗ್ರರು ಹೆಚ್ಚಾಗ್ತಾ ಇದ್ದಾರಾ? ಅಥವಾ ಕಾಶ್ಮೀರದಲ್ಲಿನ ಒಂದಷ್ಟು ಪ್ರತ್ಯೇಕತಾವಾದಿಗಳ ಬಗ್ಗೆ ಫಾರೂಕ್ ಇಲ್ಲಿ ಮಾತುಗಳನ್ನು ಹೇಳ್ತಾ ಇದ್ದಾರಾ? ಅಥವಾ ಕಾಶ್ಮೀರವನ್ನು ಇದುವರೆಗೆ ಆಳಿದ ಫಾರೂಕ್ ಕುಟುಂಬ ಮತ್ತು ಮುಫ್ತಿಗಳ ಬಗ್ಗೆನೇ ಈ ಮಾತುಗಳನ್ನೇನಾದರೂ ಹೇಳ್ತಿದ್ದಾರಾ? ಫಾರೂಕ್ ಅಬ್ದುಲ್ಲಾ ಅವರ ಭಯ ಯಾರ ಬಗ್ಗೆ? ಸ್ಪಷ್ಟತೆ ಇಲ್ಲ. ಇನ್ನು ಕಾಶ್ಮೀರ ಗಾಜಾಪಟ್ಟಿಯಾಗಿ ಹೋಗುತ್ತೆ ಅನ್ನೋ ಮಾತುಗಳು ಫಾರೂಕ್ ಬಾಯಲ್ಲಿ ಬಂದಿವೆ. ಅದರ ಅರ್ಥ ಅಲ್ಲಿನ ಸಾರ್ವಜನಿಕರ ಮಾರಣ ಹೋಮ ನಡೆಯುತ್ತೆ ಅಂತ ಇರಬಹುದು ಅಂದ್ಕೊಳ್ಳೋಣ. ಅಂದ್ರೆ ಕಾಶ್ಮೀರ ಈ ಹಿಂದೆನೆ ಅಂದ್ರೆ 1990ರ ಸಮಯದಲ್ಲೇ ಗಾಜಾಪಟ್ಟಿಗಿಂತಲೂ ಕಡೆ ಅನ್ನೋ ಪರಿಸ್ಥಿತಿಯನ್ನು ಅನುಭವಿಸಿದೆ. ಅವತ್ತು ಅಲ್ಲಿನ ಪಂಡಿತರ ಮಾರಣ ಹೋಮ ನಡೀತು, ಅವರನ್ನಲ್ಲಿಂದ ಓಡಿಸಲಾಯಿತು. ಅಲ್ಲಿನ ಮಸೀದಿಗಳಲ್ಲಿ ರಾತ್ರಿ ಇಡೀ ಕಾಶ್ಮೀರದ ಅಲ್ಪಸಂಖ್ಯಾತರ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು. ಅಲ್ಲಿ ಹಿಂಸಾಚಾರ ನಡೀತಿದ್ದ ಸಂದರ್ಭದಲ್ಲಿ, ಭಯೋತ್ಪಾದನೆ ಅನ್ನೋದು ಭಯಾನಕವಾಗಿ ಬೆಳೀತಿದ್ದ ಸಂದರ್ಭದಲ್ಲಿ ಕಾಶ್ಮೀರವನ್ನು ಆಳ್ತಾ ಇದ್ದದ್ದು ಇದೇ ಫಾರೂಕ್ ಅಬ್ದುಲ್ಲಾ ಮತ್ತು ಅವರ ತಂದೆ ಶೇಖ್ ಅಬ್ದುಲ್ಲಾ ಅಲ್ವೇ? ಕಾಶ್ಮೀರಿ ಪಂಡಿತರ ಮಾನ ಪ್ರಾಣಗಳನ್ನು ಕಾಪಾಡೋದಿಕ್ಕೆ ಅವತ್ತು ಇವರು ಯಾರೂ ಮುಂದಾಗಲಿಲ್ಲ. ಗೆಳೆಯರೆ, ಅವತ್ತು ನಡೆದ ಮಾರಣ ಹೋಮವನ್ನು ನೆನಪು ಮಾಡಿಕೊಂಡ್ರೆ ಗಾಜಾದ ಇವತ್ತಿನ ಭೀಕರತೆ ಕೂಡ ಮಸುಕಾಗಿ ಹೋಗುತ್ತೆ. ಅವತ್ತಿನ ಕಾಶ್ಮೀರಿ ವಲಸೆಗಳಿಗೆ, ಅಲ್ಲಿಂದ ಬಂದ ನಿರಾಶ್ರಿತರ ಪರಿಸ್ಥಿತಿಗಳಿಗೆ ಹೋಲಿಸಿದ್ರೆ ಗಾಜಾದ ಇವತ್ತಿನ ಸಮಸ್ಯೆ ಏನೂ ಅಲ್ಲ ಅನ್ಸುತ್ತೆ. ಕನಿಷ್ಠ ಗಾಜಾದ ಬಗ್ಗೆ ಮಾತಾಡೋದಕ್ಕೆ, ಅವರಿಗೆ ಬೇಕಾದ ಸಹಾಯ ಮಾಡೋದಕ್ಕೆ, ಆಹಾರ, ಹಣ, ಮತ್ತೊಂದು ಮಗದೊಂದು ಎಲ್ಲದನ್ನೂ ಕೊಡೋದಕ್ಕೆ ಜಗತ್ತಿನ ಸಾಕಷ್ಟು ದೇಶಗಳು ಇವತ್ತು ಮುಂದೆ ಬರ್ತಾ ಇವೆ. ವಿಶ್ವಸಂಸ್ಥೆ ಗಾಜಾ ಬಗ್ಗೆ ಮಾತಾಡ್ತಾ ಇದೆ. ಆದರೆ ಅವತ್ತು ಕಾಶ್ಮೀರದ ಬಗ್ಗೆ, ಅಲ್ಲಿನ ಪಂಡಿತರ ಮಾರಣ ಹೋಮದ ಬಗ್ಗೆ ಈ ಅಬ್ದುಲ್ಲಾಗಳು ಸೇರಿದ ಹಾಗೆ ಯಾವನಾದರೂ ಮಾತಾಡಿದ್ನ? ಇದೆಲ್ಲ ಗೊತ್ತಿಲ್ಲದ ಅಮಾಯಕರು ಅಥವಾ ಮರೆವಿನ ಕಾಯಿಲೆಗೆ ಒಳಗಾದವರು ಏನಲ್ಲ ಫಾರೂಕ್ ಅಬ್ದುಲ್ಲಾ.
ಇನ್ನು 2019ರಲ್ಲಿ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಹಾಗೂ 35A ರದ್ದು ಮಾಡಿದ ನಂತರ ಅಲ್ಲಿ ಸ್ಥಳೀಯ ಭಯೋತ್ಪಾದನೆ ಕಡಿಮೆ ಆಗಿದೆ. ಪ್ರತ್ಯೇಕತಾವಾದಿಗಳ ಸಂಖ್ಯೆ ಕೂಡ ಇಳಿಮುಖ ಆಗ್ತಾ ಇದೆ. ಅಲ್ಲಿ ಕಲ್ಲು ತೂರಾಡೋದಕ್ಕೆ ಹುಡುಗರು ಸಿಗ್ತಾ ಇಲ್ಲ. ಇನ್ನು ಭಯೋತ್ಪಾದಕರ ಸಂಘಟನೆಗಳಿಗೆ ಕೂಡ ಈ ಹಿಂದೆ ನಡೆದಷ್ಟು ಹೊಸ ರಿಕ್ರೂಟ್ಮೆಂಟ್ಗಳು ನಡೀತಾ ಇಲ್ಲ. ಹೀಗಾಗಿ ಪಾಕಿಸ್ತಾನ ತನ್ನ ನೆಲದಿಂದ ಭಯೋತ್ಪಾದಕರನ್ನ ಗಡಿ ದಾಟಿಸಿ ಭಾರತಕ್ಕೆ ಕಳುಹಿಸಿಕೊಡಬೇಕಾಗಿ ಬರ್ತಾ ಇದೆ. ಇಲ್ಲಿ ಕಾಶ್ಮೀರ ಬದಲಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಬದಲಾಗದೇ ಇರೋದು ಅಲ್ಲಿನ ನಾಯಕರ ಮನಸ್ಥಿತಿಗಳು ಮಾತ್ರ. ಇನ್ನು ಅಬ್ದುಲ್ಲಾ ಅಲ್ಲಿನ ಸೈನಿಕರ ಬಲಿದಾನಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಹಾಗಂತ ಸೈನಿಕರ ಬಗ್ಗೆ ಅವ್ರಿಗೇನೋ ವಿಪರೀತವಾದ ಕಾಳಜಿ ಮತ್ತು ಪ್ರೀತಿ ಇದೆಯಾ? ಮೊನ್ನೆ ಉಗ್ರರ ಜೊತೆ ನಡೆದ ಚಕಮಕಿಯಲ್ಲಿ ಭಾರತ ತನ್ನ 5 ವೀರಪುತ್ರರನ್ನ ಕಳ್ಕೊಳ್ತು. ಅಲ್ಲಿ ಇನ್ನೆಷ್ಟು ಸೈನಿಕರು ಹೀಗೆ ಸಾಯ್ಬೇಕು ಅನ್ನೋದು ಅಬ್ದುಲ್ಲಾ ಕೇಳ್ತಿರೋ ಪ್ರಶ್ನೆ. ಬರೀ ಅಬ್ದುಲ್ಲಾ ಮಾತ್ರ ಅಲ್ಲ, ಇಡೀ ಭಾರತ ಈ ಪ್ರಶ್ನೆಯನ್ನು ಕೇಳ್ತಾ ಇದೆ. ಇನ್ನೆಷ್ಟು ಸೈನಿಕರು ಅಲ್ಲಿ ಉಗ್ರರ ಜೊತೆ ಹೋರಾಡ್ತಾ ಸಾಯ್ಬೇಕು? ಇನ್ನೆಷ್ಟು ತಾಯಂದಿರು ತಮ್ಮ ವೀರಪುತ್ರರನ್ನ ಅಲ್ಲಿ ಕಳ್ಕೋಬೇಕು? ಅಲ್ಲಿ ಏನಾಗ್ತಿದೆ ಅಂದ್ರೆ, ಪಾಕಿಸ್ತಾನದ ಉಗ್ರರು ಗಡಿ ದಾಟಿ ಒಳಗೆ ಬರ್ತಾರೆ. ಅಲ್ಲಿ ಒಂದಷ್ಟು ಜನ ಹಾಗೆ ಬರೋ ಉಗ್ರರಿಗೆ ಆಶ್ರಯ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ. ಉಗ್ರರು ಒಳನುಸುಳಿ ಬಂದಿದ್ದಾರೆ ಅನ್ನೋದು ಗೊತ್ತಾದರೂ ಕೂಡ ಆ ಬಗ್ಗೆ ಭದ್ರತಾ ಪಡೆಗಳಿಗೆ ಮಾಹಿತಿಯನ್ನು ಕೊಡೋದಿಲ್ಲ. ಬದಲಿಗೆ ಭದ್ರತಾ ಪಡೆಗಳ ಓಡಾಟದ ಬಗ್ಗೆ ಉಗ್ರರಿಗೆ ಮಾಹಿತಿಯನ್ನು ಕೊಡ್ತಾರೆ. ಇವರೊಂಥರ ತೆರೆ ಮೇರೆ ರಿಶ್ತಾ ಕ್ಯಾ ಅನ್ನೋ ಘೋಷಣೆ ಇದೆಯಲ್ಲ, ಅಂಥ ಜನ. ಇಲ್ಲಿ ಉಗ್ರರ ಜೊತೆಗೆ ಹೋರಾಟ ಮಾಡೋದರ ಜೊತೆಗೆ ಅಲ್ಲಿ ಉಗ್ರರಿಗೆ ಬೆಂಬಲ ಕೊಡೋರನ್ನ ಕೂಡ ಭದ್ರತಾ ಪಡೆಗಳು ನಿಗ್ರಹಿಸಬೇಕು. ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಒಬ್ಬರೋ ಇಬ್ಬರೋ ಸ್ಥಳೀಯರು ಸಾವಿಗೀಡಾದ್ರೆ ಇದೇ ರಾಜಕೀಯ ಪಕ್ಷಗಳು ಅದನ್ನು ದೊಡ್ಡ ವಿವಾದ ಮಾಡುತ್ತವೆ. ಸೈನಿಕರ ಮೇಲೆ ಗೂಬೆ ಕೂರಿಸೋ ಪ್ರಯತ್ನಗಳಲ್ಲಿ ನಡೆಯುತ್ತವೆ. ಮಾನವ ಹಕ್ಕುಗಳ ಬಗ್ಗೆ ಮಾತುಗಳು ಶುರುವಾಗುತ್ತವೆ. ಪ್ರತಿಭಟನೆಗಳಿಗೆ ರಾಜಕೀಯ ಪಕ್ಷಗಳೇ ಕುಮ್ಮಕ್ಕು ಕೊಡುತ್ತವೆ. ಇಂಥ ಕ್ಷುಲ್ಲಕ ರಾಜಕಾರಣವನ್ನು ಮಾಡುವಾಗ ಇವರಿಗೆ ಸೈನಿಕರು, ಅವರ ಸಾವುಗಳು, ಭಯೋತ್ಪಾದಕರ ದಾಳಿಗಳು ಇವ್ಯಾವೂ ಕೂಡ ನೆನಪಾಗೋದೇ ಇಲ್ಲ. ಭಾರತೀಯ ಯೋಧರ ಸಾವುಗಳ ಬಗ್ಗೆ ಈ ನಾಯಕರಿಗೆ ಅಷ್ಟೊಂದು ಕಾಳಜಿ ಇದ್ರೆ ಇಡೀ ಕಾಶ್ಮೀರವನ್ನ ಸ್ಯಾನಿಟೈಸ್ ಮಾಡಿ ಅಲ್ಲಿ ಯಾರೇ ಉಗ್ರರಿಗೆ ಬೆಂಬಲ ಕೊಡ್ತಾ ಇದ್ರು ಅಂಥವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಬೇಕು ತಾನೆ. ಒಂದಷ್ಟು ದಿನ ಕಾಶ್ಮೀರವನ್ನ ನಮ್ಮ ವೀರ ಯೋಧರ ಕೈಗೆ ಕೊಟ್ಟು ಬಿಡಿ, ಅವರು ಸರಿ ಮಾಡ್ತಾರೆ ಅಂತ ತಾನೇ ಕೇಂದ್ರ ಸರ್ಕಾರವನ್ನು ಇವರು ಒತ್ತಾಯ ಮಾಡಬೇಕು. ಇನ್ನು ಈ ಉಗ್ರರು ಎಲ್ಲಿಂದ ಬರ್ತಿದ್ದಾರೆ ಅನ್ನೋದು ಗೊತ್ತಿದೆ. ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕರ ತರಬೇತಿ ಶಿಬಿರಗಳ ಮೇಲೆ ಭಾರತ ನಿರ್ದಿಷ್ಟ ದಾಳಿಗಳನ್ನು ಮಾಡಿ ಆ ಶಿಬಿರಗಳನ್ನು ನಾಶ ಮಾಡಲಿ ಅಂತ ತಾನೇ ಇವರು ಒತ್ತಾಯ ಮಾಡಬೇಕು. ಅದಲ್ವಾ ಭಾರತದ ಬಗ್ಗೆ, ಭಾರತೀಯ ಯೋಧರ ಬಗ್ಗೆ ಕಾಳಜಿ ಇರೋರು ಮಾತಾಡಬೇಕಾದ ರೀತಿ. ಅದು ಬಿಟ್ಟು ಒಂದು ಕಡೆ ಭಾರತೀಯ ಯೋಧರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿಸ್ತಾ ಇನ್ನೊಂದು ಕಡೆ ನಮ್ಮ ಇನ್ನೆಷ್ಟು ಯೋಧರು ಸಾಯಬೇಕು ಅಂತ ಮಾತಾಡ್ತಾರೆ ಅಂದ್ರೆ ಇವರಿಗೆ ಅದು ಎಷ್ಟು ಬಾಯಿಗಳಿವೆ ಅನ್ನೋದನ್ನು ಯೋಚನೆ ಮಾಡಿ. ಇನ್ನು ಪ್ರತಿಯೊಂದಕ್ಕೂ ವಾಜಪೇಯಿ ಅವರನ್ನು ಉದಾಹರಣೆಗೆ ತಗೊಳ್ತಾ ಹೋಗೋದು. ಗೆಳೆಯರೆ, ಯಾರು ಏನು ಬೇಕಾದರೂ ಹೇಳಿ, ವಾಜಪೇಯಿ ಅವರನ್ನ ಎಷ್ಟೇ ಒಳ್ಳೆ ಪ್ರಧಾನಿ ಅಂತ ಬಣ್ಣಿಸಿದರೂ ಕೂಡ ಪಾಕಿಸ್ತಾನದ ವಿಷಯದಲ್ಲಿ ಅವರು ತಗೊಂಡ ಸಾಕಷ್ಟು ನಿರ್ಧಾರಗಳು ಖಂಡಿತ ಸರಿ ಇರಲಿಲ್ಲ. ಅದನ್ನು ಹೇಳೋದಕ್ಕೆ ಹಿಂಜರಿಬೇಕಾದ ಅಗತ್ಯ ಖಂಡಿತ ಇಲ್ಲ. ಅವತ್ತು ಶಾಂತಿ ಅಂದುಕೊಂಡು ಹೇಗೆ ಪಂಡಿತ್ ನೆಹರು ಕಾಶ್ಮೀರದ ವಿಷಯದಲ್ಲಿ ತಪ್ಪು ಮಾಡಿದ್ರು ಅಂತ ಇವತ್ತು ಬಿಜೆಪಿ ಹೇಳುತ್ತೋ, ಅದೇ ಥರ ವಾಜಪೇಯಿ ಕೂಡ ಪಾಕಿಸ್ತಾನದ ವಿಷಯದಲ್ಲಿ ಒಂದಷ್ಟು ತಪ್ಪು ನಿರ್ಧಾರಗಳನ್ನು ತಗೊಂಡಿದ್ರು. ಕವಿ ಹೃದಯದ ವಾಜಪೇಯಿ ಕವಿತೆಗಳನ್ನು ಹೇಳಿಕೊಂಡೇ ಅವತ್ತು ಪಾಕಿಸ್ತಾನದ ಜೊತೆ ಸ್ನೇಹಕ್ಕೆ ಮುಂದಾದರು. ದೆಹಲಿ ಲಾಹೋರ್ ನಡುವೆ ಬಸ್ಸು ಪ್ರಯಾಣವನ್ನು ಶುರು ಮಾಡಿಸಿದ್ರು. ಅದು ಎರಡು ದೇಶಗಳ ನಡುವೆ ಉತ್ತಮ ಬಾಂಧವ್ಯವನ್ನು ಮೂಡಿಸಬೇಕಿತ್ತಲ್ವಾ? ಆದರೆ ಒಂದು ಕಡೆ ಲಾಹೋರ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ಮಾತುಕತೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಪಾಕ್ ಭಾರತದ ಬೆನ್ನಿಗೆ ಇರಿಯೋದಕ್ಕೆ ಶುರು ಮಾಡಿತ್ತು. ಅವತ್ತಿನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಪರ್ವೇಜ್ ಮುಷರ್ರಫ್ ಕಾರ್ಗಿಲ್ನಲ್ಲಿ ಪಾಕ್ ಸೇನೆಯನ್ನು ಭಯೋತ್ಪಾದಕರ ವೇಷದಲ್ಲಿ ನುಗ್ಗಿಸಿದ್ದ. ಆ ಮೂಲಕ ಭಾರತ ಮತ್ತು ಪಾಕ್ ನಡುವಿನ ಮಾತುಕತೆ ನಡೆದ ಕೆಲವೇ ದಿನಗಳಲ್ಲಿ ಭಾರತ ಕಾರ್ಗಿಲ್ ಯುದ್ಧವನ್ನು ಮಾಡಬೇಕಾಗಿ ಬಂತು. ಇಲ್ಲಿ ಕೂಡ ಆರಂಭದಲ್ಲೇ ವಾಯುಪಡೆಯನ್ನು ಬಳಸೋದಕ್ಕೆ ಅವತ್ತಿನ ಸರ್ಕಾರ ಅನುಮತಿಯನ್ನು ಕೊಡಲಿಲ್ಲ. ಹಾಗೆ ಮಾಡಿದರೆ ಅದು ಪಾಕಿಸ್ತಾನದ ಜೊತೆಗಿನ ಪೂರ್ಣ ಪ್ರಮಾಣದ ಯುದ್ಧವಾಗಿ ಬದಲಾಗೋದಕ್ಕೆ ಕಾರಣ ಆಗುತ್ತೆ ಅಂತ ಸರ್ಕಾರ ಭಾವಿಸಿತು. ಪರಿಣಾಮ ಭಾರತದ 500ಕ್ಕೂ ಹೆಚ್ಚು ಯೋಧರು ಕಾರ್ಗಿಲ್ನಲ್ಲಿ ಬಲಿಯಾಗಬೇಕಾಗಿ ಬಂತು. ವಾಜಪೇಯಿ ಅವರ ಶಾಂತಿಯ ಬಯಕೆಗೆ, ಪಾಕಿಸ್ತಾನದ ಜೊತೆಗಿನ ಸ್ನೇಹಕ್ಕೆ ಪಾಕಿಸ್ತಾನ ದ್ರೋಹ ಅನ್ನೋ ಉಡುಗೊರೆಯನ್ನು ಪ್ರತಿಯಾಗಿ ಕೊಡ್ತು. ಇದನ್ನು ಫಾರೂಕ್ ಅಬ್ದುಲ್ಲಾ ಮರೆತು ಹೋದ್ರ, ಅಥವಾ ಭಾರತ ಮತ್ತೆ ಅಂಥದ್ದೇ ದ್ರೋಹವನ್ನು ಪಾಕಿಗಳಿಂದ ಮಾಡಿಸ್ಕೋಬೇಕು ಅಂತ ಅವ್ರು ಇವತ್ತು ಕೂಡ ಬಯಸ್ತಾ ಇದ್ದಾರಾ? ಕಾರ್ಗಿಲ್ ದ್ರೋಹದ ನಂತರ ಕೂಡ ಭಾರತ ಏನು ಪಾಠ ಕಲಿಲಿಲ್ಲ. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಕೂಡ ಪಾಕಿಸ್ತಾನದ ಜೊತೆಗಿನ ಸಂಬಂಧಗಳ ಸುಧಾರಣೆಗೆ ಒಂದಷ್ಟು ಪ್ರಯತ್ನಗಳು ಶುರುವಾದವು. ಆಗ ನಡೆದದ್ದೇನು? 2008ರ ನವೆಂಬರ್ 26ನೇ ತಾರೀಕು ಪಾಕ್ ಉಗ್ರರು ಮುಂಬೈ ಮೇಲೆ ದಾಳಿ ಮಾಡಿದರು. 106 ಮಂದಿಯ ಸಾವಿಗೆ ಕಾರಣ ಆದರು.
ಇನ್ನು ನರೇಂದ್ರ ಮೋದಿ ಪ್ರಧಾನಿಯಾದ ಆರಂಭದಲ್ಲಿ ಕೂಡ ನೇರ ಪಾಕಿಸ್ತಾನಕ್ಕೆ ಹೋಗಿ ಇದೇ ನವಾಜ್ ಶರೀಫ್ ಅವರನ್ನು ತಬ್ಬಿಕೊಂಡು ಸ್ನೇಹ ಬೆಳೆಸೋ ಪ್ರಯತ್ನ ಮಾಡಿದರು. ಆದರೆ ಏನಾಯಿತು? ಪಾಕಿಸ್ತಾನ ಏನಾದರೂ ಬದಲಾಯ್ತಾ? ಅವರು ಉಗ್ರರನ್ನು ಭಾರತದೊಳಕ್ಕೆ ಕಳುಹಿಸೋದನ್ನು ನಿಲ್ಲಿಸಿದ್ರ? ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ಗಳನ್ನು ಹಸ್ತಾಂತರಿಸೋದಕ್ಕೆ ಮುಂದಾದ್ರ? ಇಷ್ಟಕ್ಕೂ ಅಲ್ಲಿ ಪ್ರಧಾನಿ ಯಾರು ಬೇಕಾದರೂ ಆಗಿರಲಿ, ಅದು ನವಾಜ್ ಆಗಿರಲಿ, ಇಮ್ರಾನ್ ಆಗಿರಲಿ, ಶಹಬಾಜ್ ಆಗಿರಲಿ, ಯಾರೇ ಇರಲಿ, ಆಡಳಿತ ನಡೆಸುವುದು ಸೇನೆ ಮತ್ತು ಮತಾಂಧ ಮುಲ್ಲಾಗಳು. ಅಂಥ ದೇಶಕ್ಕೆ ರಾಜತಾಂತ್ರಿಕ ಸಂಬಂಧಗಳು, ಶಾಂತಿಯ ಮಾತುಕತೆಗಳು, ಸ್ನೇಹ ಇಂಥವು ಯಾವಾದರೂ ಅರ್ಥ ಆಗತ್ವಾ? ಅವ್ರ ಪಾಲಿಗೆ ಭಾರತ ಅನ್ನೋದು ಏನೇ ಆದರೂ, ಏನೇ ಮಾಡಿದರೂ ಅದೊಂದು ಕಾಫಿರ್ ಮುಲ್ಕ್, ಅದೊಂದು ಗೈರ್ ಮುಲ್ಕ್, ದುಶ್ಮನ್ ಮುಲ್ಕ್ ಅಷ್ಟೇ. ಅಂಥವರ ಜೊತೆ ಮಾತುಕತೆ ಮಾಡಿ ಅವರನ್ನು ತಬ್ಬಿಕೊಂಡು ಪ್ರತಿ ಬಾರಿ ಭಾರತ ಬೆನ್ನಿಗಿರಿಸ್ಕೊಳ್ತಾ ಹೋಗಬೇಕಾ? ಇನ್ನು ನಮ್ಮ ನೆರೆಹೊರೆಯವರನ್ನು ಬದಲಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತು. ಗೆಳೆಯರೇ, ನಿಮಗೆ ನೆನಪಿರಬೇಕು, 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ವಿಭಜನೆ ಆದಾಗ ಭಾರತದ 2 ಮಗ್ಗಲುಗಳಲ್ಲಿ ಪಾಕಿಸ್ತಾನ ಇತ್ತು. ನಾವು ಭಾರತವನ್ನು ಎರಡೆರಡು ಕಡೆಗಳಿಂದ ಕವರ್ ಮಾಡಿಕೊಂಡು ಬಿಡ್ತೀವಿ, ನಮಗದು ಸಾಧ್ಯ ಇದೆ ಅನ್ನೋ ಹುಂಬತನದ ಮಾತುಗಳನ್ನು ಪಾಕಿಸ್ತಾನ ಆಡ್ತಾ ಇತ್ತು. ಆದರೆ 1969ರಲ್ಲಿ ಪಾಕಲ್ಲಿ ಉಂಟಾದ ಆಂತರಿಕ ಸಂಘರ್ಷವನ್ನು ಭಾರತ ತನ್ನ ಅನುಕೂಲಕ್ಕೆ ಬಳಸ್ಕೊಳ್ತು. ಅದರ ಪರಿಣಾಮ ನಮಗೆ 1971ರ ಡಿಸೆಂಬರಲ್ಲಿ ನೋಡೋದಕ್ಕೆ ಸಿಕ್ತು. ಭಾರತದ ಪೂರ್ವ ಭಾಗದಲ್ಲಿದ್ದ ಪಾಕಿಸ್ತಾನವನ್ನು ಬದಲಿಸಿ ಅಲ್ಲಿ ಬಾಂಗ್ಲಾದೇಶ ಸ್ಥಾಪನೆ ಆಗುವ ಹಾಗೆ ಮಾಡಿದ್ದು ಭಾರತ. ಅಲ್ಲಿರೋದು ಇಲ್ಲಿರೋದು ಒಂದೇ ಜನ. ಆದರೆ ಪಾಕಿಸ್ತಾನದಿಂದ ಭಾರತಕ್ಕಾಗುವಷ್ಟು ಸಮಸ್ಯೆಗಳು ಬಾಂಗ್ಲಾದ ಕಡೆಯಿಂದ ನಮಗಿಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಈಗ ಕೂಡ ನೆರೆಯನ್ನು ಬದಲಿಸುವ ಸಾಕಷ್ಟು ಅವಕಾಶಗಳು ಭಾರತಕ್ಕಿವೆ. ಈಗಾಗಲೇ ಪಾಕಿಸ್ತಾನದಲ್ಲಿ ಪಂಜಾಬಿಗಳ ದೌರ್ಜನ್ಯದ ವಿರುದ್ಧ ಸಿಂಧ್ ಪ್ರಾಂತ್ಯದ ಜನ ಪ್ರತ್ಯೇಕತೆಯ ಕೂಗನ್ನೆತ್ತಿದ್ದಾರೆ. ಇನ್ನು ಬಲೂಚಿಸ್ತಾನ ದಶಕಗಳಿಂದಲೂ ಕೂಡ ಪಾಕಿಸ್ತಾನದಿಂದ ಬೇರೆಯಾಗೋದಕ್ಕೆ ಪ್ರಯತ್ನ ಪಡ್ತಲೇ ಇದೆ. ಅಲ್ಲದೆ ಖೈಬರ್ ಪಖ್ತೂನ್ಖ್ವಾದ ಮೇಲೆ ತೆಹರಿಕಿ ತಾಲಿಬಾನಿಗಳು ಹಿಡಿತ ಸಾಧಿಸ್ತಾ ಇದ್ದಾರೆ. ಸೊ ಭಾರತ ಇಲ್ಲಿ ಸ್ವಲ್ಪ ಈ ಬಗ್ಗೆ ಗಮನ ಕೊಟ್ಟು ಈ ಪ್ರತ್ಯೇಕತಾವಾದವನ್ನು ಒಂದು ಸ್ವಲ್ಪ ಬೆಂಬಲಿಸಿಬಿಟ್ರೆ ಪಾಕಿಸ್ತಾನ 4 ಹೋಳಾಗಿ ಬಿಡುತ್ತೆ. ಅಲ್ಲಿಗೆ ಪಂಜಾಬ್ ಅನ್ನೋ ಒಂದೇ ಒಂದು ಪ್ರಾಂತವನ್ನು ಬಿಟ್ಟರೆ ಭಾರತದ ಉಳಿದ ಎಲ್ಲ ನೆರೆ ಹೊರೇನೂ ಬದಲಾಗಿ ಬಿಡುತ್ತೆ ಅಲ್ವಾ? ಅಕಸ್ಮಾತ್ ಹಾಗಾಗಿಬಿಟ್ರೆ ಭಾರತದ ವಿರುದ್ಧ ಮಸಲತ್ತು ಮಾಡೋದಕ್ಕೆ ಬೇಕಾದ ಶಕ್ತಿನೇ ಪಾಕಿಸ್ತಾನದ ಬಳಿ ಉಳಿಯೋದಿಲ್ಲ. ಸೊ ಇಲ್ಲಿ ಫಾರೂಕ್ ಅಬ್ದುಲ್ಲಾ ಹಿಂಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಭಾರತದ ಸರ್ಕಾರಕ್ಕೆ ಇಂಥ ಸಲಹೆಗಳನ್ನು ಯಾಕೆ ಅವರು ಕೊಡ್ತಾ ಇಲ್ಲ? ಯಾಕೆ ಅಂದರೆ ಕಾಶ್ಮೀರ ಹೀಗೆ ಹೊತ್ತಿ ಉರಿತಾ ಇದ್ದರೆ ಮಾತ್ರ ಅವರಿಗಲ್ಲಿ ತಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಶಾಂತಿ ನೆಲೆಸಿದ್ರೆ ಕೊಳಕು ರಾಜಕಾರಣಕ್ಕೆ ಜಾಗನೇ ಇರೋದಿಲ್ಲ. ಇನ್ನು ಕಾಶ್ಮೀರ ಗಾಜಾ ಆಗತ್ತೆ ಅನ್ನೋ ಮಾತು. ಅಲ್ಲಿ ನಮ್ಮ ವೀರ ಯೋಧರು ನಿಂತಿರೋವರೆಗೆ ಕಾಶ್ಮೀರಕ್ಕೆ ಏನೂ ಆಗೋದಿಲ್ಲ. ಆದರೆ ಆ ವೀರ ಯೋಧರ ಆತ್ಮಸ್ಥೈರ್ಯ ಕುಸಿಯೋದು ಹಾಗೆ ನೋಡ್ಕೋಬೇಕಾದ ಜವಾಬ್ದಾರಿ ಸರ್ಕಾರಗಳದ್ದು. ಅವರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕಾದ್ದು ಸರ್ಕಾರದ ಕೆಲಸ. ಆ ಬಗ್ಗೆ ನಿರ್ಧಾರಗಳನ್ನು ತಗೊಳ್ಳೋ ಜಾಗಕ್ಕೆ ಫಾರೂಕ್ ಅಬ್ದುಲ್ಲಾ ಥರದವರು ಬಂದರೆ ಕಾಶ್ಮೀರವನ್ನು ಕಾಪಾಡೋದು ಆ ದೇವರ ಕೈಲೂ ಸಾಧ್ಯ ಆಗೋದಿಲ್ಲ. ಅದು ಭಾರತದ ತಲೆಯ ಮೇಲಿನ ಶಾಶ್ವತ ಗಾಯವಾಗಿ ಉಳಿದು ಬಿಡುತ್ತೆ ಅಷ್ಟೇ. ಇದು ಗೆಳೆಯರೆ, ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನದ ಜೊತೆ ಭಾರತ ಮಾತಾಡಬೇಕು ಅಂತ ಹೇಳ್ತಾ ಇರೋ ಫಾರೂಕ್ ಅಬ್ದುಲ್ಲಾ ಬಗ್ಗೆ ಮತ್ತು ಭಾರತ ಪಾಕಿಸ್ತಾನದ ಜೊತೆ ಮಾತಾಡಿ ಗಳಿಸಿದ್ದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.